ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಅಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಒಬ್ಬರನ್ನ ಇಟ್ಕೊಂಡಿರಬಹುದು. ನೀವು ಮೇ ಬಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ವಿಡಿಯೋ ಹೆಲ್ಪ್ ಖಂಡಿತವಾಗ್ಲೂ ಆಗುತ್ತೆ. ಸ್ಪೆಷಲ್ ಆಗಿ ಅವರು ನಿಮ್ ಲೈಫ್ ಅಲ್ಲಿ ಬಂದಿದ್ದಾರೆ, ಒಂದು ಸ್ಪೆಷಲ್ ಫ್ರೆಂಡ್ ಆಗಿ ಬಂದಿರಬಹುದು, ಅಥವಾ ನಿಮಗೆ ಈ ವ್ಯಕ್ತಿಯ ಇಂಟೆನ್ಷನ್ ಏನು ಅಂತ ಅರ್ಥ ಆಗದೆ ಇರಬಹುದು. ಸೊ ಒಂದು ಕ್ಲಾರಿಟಿಗೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡಿಯೇ ಮಾಡತ್ತೆ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಬೇಕಿದೆ ಅಥವಾ ಟ್ಯಾರೋ ರೀಡಿಂಗ್ ಬೇಕಿದೆ, ಇದೆಲ್ಲ ಜನರಲ್ ರೀಡಿಂಗ್ ಆಗಿರುತ್ತೆ, ಆ ಸೆಷನ್ ಕೂಡ ನೀವು ಪಡೆಯಬಹುದು. ಸೊ ಇವತ್ತಿನ ಕ್ವೆಶನ್ ಏನಾಗಿದೆ, ಟ್ಯಾರೋವಿನ ಕ್ವೆಶನ್ ಏನಾಗಿದೆ ಅಂದ್ರೆ, ನೀವೊಬ್ಬರನ್ನ ನಿಮ್ಮ ಲೈಫ್ ನಲ್ಲಿ ವೆಲ್ಕಮ್ ಮಾಡಿದೀರಾ. ಅವರು ಒಂದು ಫ್ರೆಂಡ್ ಆಗಿರಬಹುದು, ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇಲ್ಲ. ಅವರ ಇಂಟೆನ್ಷನ್ ಏನಿದೆ, ಅವರ ಉದ್ದೇಶ ಏನಿದೆ, ಅವರ ನೆಕ್ಸ್ಟ್ ಸ್ಟೆಪ್ ಏನಾಗಿದೆ, ಅವರ ಮನಸ್ಸಿನಲ್ಲಿ ಯಾವ ರೀತಿಯಾದ ಒಂದು ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ. ಒಂದೊಂದ್ಸಲ ಒಬ್ಬೊಬ್ಬ ವ್ಯಕ್ತಿಗಳು ನಮ್ಮ ಲೈಫ್ ನಲ್ಲಿ ಒಂದು ಮಿಸ್ಟ್ರಿ ಬಾಕ್ಸ್ ಅಂತ ಹೇಳ್ತೀವಿ. ಅವ್ರು ಏನ್ ಮನಸ್ಸಿನಲ್ಲಿ ಇಟ್ಕೊಂಡು ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅಂತ ಅರ್ಥನೇ ಆಗೋದಿಲ್ಲ. ಸೊ ಆ ಒಂದು ಕ್ಲಾರಿಟಿಗೋಸ್ಕರ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ವಿ ವಿಲ್ ಬಿ ಟೇಕಿಂಗ್ ಹೆಲ್ಪ್ ಫ್ರಮ್ ದ ಟ್ಯಾರೋ ಕಾರ್ಡ್ಸ್. ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೇದು, ಎರಡನೇದು ಹಾಗೂ 3ನೇ ಕಾರ್ಡ್ ಪೈಲ್ ಆಗಿದೆ ಇದು. ನೀವೇನ್ ಮಾಡ್ತೀರಾ, ಮೊದಲನೇದೋ, ಎರಡನೇದೋ, 3ನೇದೋ ಮನ್ಸಿನಲ್ಲಿ ಇಟ್ಕೊಳ್ಳಿ. ಸ್ಟಿಕ್ ಆಗಿ ಆ ವ್ಯಕ್ತಿನ ನೆನೆದು ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಒಂದು ಕಾರ್ಡ್ ಪೈಲ್ ನ. ಸೊ ಮೇ ಬಿ ನೀವು ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ದಿಸ್ ಇಸ್ ದ ಆಬ್ಜೆಕ್ಟ್. ಇದು ಒಂದು ಆಬ್ಜೆಕ್ಟ್ ಆಗುತ್ತೆ, ಹಾಗೂ ಇದು ಒಂದು ಆಬ್ಜೆಕ್ಟ್ ಆಗುತ್ತೆ. ದೀಸ್ ಆರ್ ಆಲ್ ಜಾಪನೀಸ್ ಒಂದು ಆಬ್ಜೆಕ್ಟ್ಸ್ ಆಗಿದೆ. ಸೊ ಈ ರೀತಿಯಾಗಿದೆ ಆ ಬೊಂಬೆಗಳು. ಇದು ಫಸ್ಟ್, ಹಾಗೂ ಇದು ಸೆಕೆಂಡ್, ಅಂಡ್ ದಿಸ್ ಇಸ್ ದ ಥರ್ಡ್ ಒನ್. ಸೊ ನಿಮ್ಗೆ ಇದು ರೆಸೊನೇಟ್ ಆಗ್ತಾ ಇದೆ, ಇದು ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಗೋ ವಿತ್ ದಿಸ್. ಲೆಟ್ ಮೀ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾದ ನಂತರ ಯಾವ ಪೈಲ್ ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ, ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದಟ್. ಸೊ ನಾನು ಯಾವಾಗ್ಲೂ ಮೊದಲನೇದ್ರಿಂದಾನೇ ಶುರು ಮಾಡೋದು. ನೀವೇನಾದ್ರೂ ಇದನ್ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ದಿಸ್ ಇಸ್ ಹೌ ದ ರೀಡಿಂಗ್ ವಿಲ್ ಬಿ. ರೀಡಿಂಗ್ ಇದಾಗಿರುತ್ತೆ. ನಿಮಗೆ ಫಸ್ಟ್ ಪೈಲ್ ನ ರೀಡಿಂಗ್ ಇದಾಗಿದೆ. ನೀವು ಈ ಒಂದು ಪೈಲ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ದಿಸ್ ಇಸ್ ಹೌ ದ ರೀಡಿಂಗ್ ಗೋಸ್. ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಬರ್ತಾ ಇದೆ, ಡ್ರೀಮರ್. ಅವ್ರ ಉದ್ದೇಶ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಫ್ಯಾಮಿಲಿ ರೂಮ್ ಬರ್ತಾ ಇದೆ, ಎಂಪರರ್ ಬರ್ತಾ ಇದೆ, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, ಕಾಫಿನ್ ಕಾರ್ಡ್. ಒಬ್ಸರ್ವ್ ಮಾಡ್ತಾ ಇರಿ ಕಾರ್ಡ್ಸ್ ನ. ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ಡಿಸ್ಕಂಟೆಂಟ್ ಅಂಡ್ ಬೋರ್ಡಮ್. ಓಕೆ, awakening, ace of springs and transformation card, the dreamer card. ಸೊ ಈ ರೀತಿ ಆಗಿದೆ ನಿಮ್ಮ ಒಂದು ರೀಡಿಂಗ್. ಸೊ ಈ ವ್ಯಕ್ತಿನ ನೀವು ಮೀಟ್ ಮಾಡಿದಾಗ ಫಸ್ಟ್ ಯು ಫೆಲ್ಟ್ ಲೈಕ್ ಅ ಫ್ಯಾಮಿಲಿ ಪರ್ಸನ್. ಆ ವ್ಯಕ್ತಿನ ನೋಡಿದ ತಕ್ಷಣ ನಿಮ್ಗೆ ಅಷ್ಟು ಒಳ್ಳೆ ಕನೆಕ್ಟ್ ಇತ್ತು, ಆ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಇರ್ಬೇಕು ಅಂತ ಆಸೆ ಪಟ್ರಿ. ಯು ಫೆಲ್ಟ್ ವಂಡರ್ಫುಲ್. ಓಕೆ, ಆ ಒಂದು ಫ್ಯಾಮಿಲಿ ಫೀಲ್ ನ ಈ ವ್ಯಕ್ತಿ ಕೊಟ್ರು. ಹಾಗೂ ಎಂಪರರ್ ಕಾರ್ಡ್ ಬರ್ತಾ ಇದೆ. ಅವರಲ್ಲಿ ಈ ರೀತಿಯಾದ ಕ್ವಾಲಿಟೀಸ್ ಇದೆ. ನೀವು ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಸಾಧನೆ ಮಾಡಬೇಕು ಅಂತ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ಹಾಗೂ ಒಳ್ಳೆ ಮನಸ್ಥಿತಿನೂ ಇದೆ, ಮೆಚ್ಯೂರಿಟಿ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆತ್ರದಿಂದ ಕೆಲಸಗಳನ್ನ ಮಾಡೋದಿಲ್ಲ, ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ತಾರೆ, ಹಾಗೂ ಮುಂದೆ ಲೈಫ್ ನ ಕೂಡ ಅಷ್ಟೇ ಚೆನ್ನಾಗಿ ಲೀಡ್ ಮಾಡ್ತಾರೆ. ಹಿ ಇಸ್ ಅ ವಂಡರ್ಫುಲ್ ಲೀಡರ್. ಎಂಪರರ್ ಕಾರ್ಡ್ ಬಂದಾಗ ಅದು ಈಸಿ ಕಾರ್ಡ್ ಆಗಿರೋದಿಲ್ಲ, ದಿಸ್ ಇಸ್ ಅ ವೇಟೇಜ್ ಕಾರ್ಡ್ ಅಂತ ಹೇಳ್ತೀನಿ. ಸೊ ಈ ವ್ಯಕ್ತಿಯ ಕ್ವಾಲಿಟೀಸ್ ಇದಾಗಿದೆ. ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ಒಂದು ಮೆಸೇಜ್ ಇಟ್ಕೊಂಡು ನಿಮ್ ಲೈಫ್ ಅಲ್ಲಿ ಬಂದಿದ್ದಾರೆ. ಮೇ ಬಿ ಈ ವ್ಯಕ್ತಿ ಒಂದೊಳ್ಳೆ ಉದ್ದೇಶದಿಂದಾನೇ ಬಂದಿದ್ದಾರೆ ಅಂತ ಹೇಳ್ತೀನಿ. ಬಿಕಾಸ್ ಆಫ್ಟರ್ ಸೀಯಿಂಗ್ ಆಲ್ ದೀಸ್ ಕಾರ್ಡ್ಸ್ ನನ್ಗೆ ಅದೇ ಅನ್ನಿಸ್ತಾ ಇದೆ.
ಅವರ ಉದ್ದೇಶ ಒಂದು ಮೆಸೇಜ್ ನಿಮ್ಮ ಹತ್ರ ತಂದಿದ್ದೇ ಆಗಿರ್ಲಿ, ಎಲ್ಲ ಪಾಸಿಟಿವ್ ಆಗಿತ್ತು. ಅಂಡ್ ದೆನ್ ಆ ಒಂದು ಕನೆಕ್ಷನ್ ಇದೆಯಲ್ಲ, ಒಂದು ವಂಡರ್ಫುಲ್ ಕನೆಕ್ಷನ್ ಆಗಿತ್ತು. 10 ಆಫ್ ವಾಂಡ್ಸ್ ಕಾಣ್ತಾ ಇದೆ. ನಿಮ್ಮ ನೋವುಗಳನ್ನೂ ಅವ್ರ ಹತ್ರ ಹೇಳ್ಕೊಂಡಿದ್ದೀರಾ, ಅವರ ನೋವುಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀರಾ. ದೇರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ವಂಡರ್ಫುಲ್ ಮೆಸೇಜಸ್ ಅಂತ ಹೇಳ್ಬೋದು. ಸೊ ಒಂದು ಮೆಸೇಜ್ ಹೋಗ್ಬಿಟ್ಟು ಒಂದಷ್ಟು ಒಳ್ಳೊಳ್ಳೆ ಮೆಸೇಜಸ್ ಬಂತು ಈ ಒಂದು ಕಾರ್ಡ್ ನೋಡ್ತಾ ಇದ್ರೆ. ಸೊ ಇದೆಲ್ಲ ನಿಮ್ಮ ಲೈಫ್ ನಲ್ಲಿ ಈ ವ್ಯಕ್ತಿ ಜೊತೆ ನಡೆದಿದೆ. ದ ಡ್ರೀಮರ್ ಕಾರ್ಡ್ ಬರ್ತಾ ಇದೆ. ಎಂಬ್ರೇಸ್ ಯೋರ್ ಟ್ರೂ ಪರ್ಪಸ್, ಬಿಗಿನ್ ಅ ನ್ಯೂ ಅಡ್ವೆಂಚರ್, ಟ್ರಸ್ಟ್ ಯೋರ್ ಸೆಲ್ಫ್. ಸೊ ಇಲ್ಲೇನಾಗಿದೆ ಅಂದ್ರೆ ಈ ಒಂದು ಕನೆಕ್ಷನ್ ಇದೆಯಲ್ಲ, ಒಂದು ಡ್ರೀಮಿ ಕನೆಕ್ಷನ್ ಆಗಿದೆ. ನೀವ್ ಇವ್ರ ಜೊತೆ ಇರ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೀರಾ, ಯಾಕಂದ್ರೆ ಅಷ್ಟು ಒಂದು ಬಾಂಡಿಂಗ್ ನೋಡ್ತಾ ಇದೀನಿ ಈ ಒಂದು ಕನೆಕ್ಷನ್ ಅಲ್ಲಿ. ನೀವ್ ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅವರ ಕನೆಕ್ಷನ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ಮತ್ ಮುಂದೆ ಏನೇನಾಗುತ್ತೆ ಅಂತಾನು ಹೇಳ್ತೀನಿ. ಕಾಫಿನ್ ಕಾರ್ಡ್ ಬರ್ತಾ ಇದೆ. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಡಿಸ್ಕನೆಕ್ಷನ್. ಪ್ರೆಸೆಂಟ್ ಕನೆಕ್ಷನ್ ಇಲ್ಲ, ಡಿಸ್ಕನೆಕ್ಟ್ ಆಗೋಗಿದೆ. ಕಾಫಿನ್ ಕಾರ್ಡ್ ಅಂದಾಗ ಎಂಡಿಂಗ್ಸ್ ಬಗ್ಗೆ ಮಾತಾಡುತ್ತೆ. ಏನೋ ಒಂದು ಘಟನೆ ನಡೆದಿದೆ, ಓಕೆ, ಒಂದು ಕೆಟ್ಟ ಘಟನೆ ನಡೆದಿದೆ. ಮೇ ಬಿ ನನಗನ್ಸೋದು ನಿಮ್ಮ ಕಮ್ಯುನಿಕೇಶನ್ ಇಂದಾನೇ ಈ ಒಂದು ಒಳ್ಳೆಯ ಒಂದು ಏನೇ ರಿಲೇಶನ್ಶಿಪ್ ಆಗಿರ್ಲಿ, ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದು ಫ್ರೆಂಡ್ಶಿಪ್ ಆಗಿತ್ತೋ ಏನೇ ಆಗಿರ್ಲಿ, ಒಂದು ಒಳ್ಳೆಯ ಫೀಲಿಂಗ್ ಇತ್ತಲ್ಲ, ಅದು ಎಂಡ್ ಆಗಿದೆ. ಅದಾದ ನಂತರ ಅವೇಕ್ನಿಂಗ್ ಕಾರ್ಡ್ ಬರ್ತಾ ಇದೆ. ಮೇ ಬಿ ಐ ಆಮ್ ವೆರಿ ಶ್ಯೂರ್ ಈ ವ್ಯಕ್ತಿಗೆ ಅರ್ಥ ಆಗ್ಬಹುದು. ಚೇಂಜ್ ದ ವೇ ಯು ಆರ್ ಲುಕಿಂಗ್ ದ ಸಿಚುವೇಶನ್, ಎಂಬ್ರೇಸ್ ಯೋರ್ ಯುನೀಕ್ನೆಸ್, ಅ ಟೆಂಪರರಿ ಪಾಸ್ ಇನ್ ರಿಯಾಕ್ಷನ್. ಸೊ ನೀವೇನ್ ಮಾಡ್ಬೇಕಾಗುತ್ತೆ, ಐ ಆಮ್ ವೆರಿ ಶ್ಯೂರ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಬಹುದು, ಹಾಗೂ ನೀವು ಆ ವ್ಯಕ್ತಿ ಬಗ್ಗೆ ಏನಾದ್ರೂ ಇದ್ರೆ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಕಹಿಯಾಗಿ ಮಾತಾಡಿರ್ಬೋದು, ಅವರು ಕಹಿಯಾಗಿ ಮಾತಾಡಿರ್ಬೋದು. ಆ ರೀತಿಯಾದ ಒಂದು ವಿಚಾರಗಳು ನಡೆದಿದೆ ನಿಮ್ಮ ಮತ್ತು ಅವರ ಮಧ್ಯ. ಅದರಿಂದ ಈ ಕಾರ್ಡ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಸ್ವಲ್ಪ ನಿಮ್ಮ ಯೋಚನೆ ಶೈಲಿನ ಪಾಸಿಟಿವ್ ಮಾಡ್ಕೊಳ್ಳಿ. ಬಿಕಾಸ್ ಇದು ಒಂದು ವಂಡರ್ಫುಲ್ ಆದ ರಿಲೇಶನ್ಶಿಪ್ ಆಗಿದೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಅಂಡ್ ನೆಕ್ಸ್ಟ್ ಏಸ್ ಆಫ್ ಸ್ಪ್ರಿಂಗ್ಸ್ ಬರ್ತಾ ಇದೆ. ನಿಯರ್ ಫ್ಯೂಚರ್ ನಲ್ಲಿ ಇಟ್ಸ್ ದ ಟೈಮ್ ಟು ಟೇಕ್ ಆಕ್ಷನ್, ಬಿ ಫಿಯರ್ಲೆಸ್ ಅಂಡ್ ಹ್ಯಾಪಿಲಿ ಪರ್ಸ್ಯೂ ಯೋರ್ ಮೋಸ್ಟ್ ಟ್ರೆಜರ್ಡ್ ಡ್ರೀಮ್ಸ್, ಅಮೇಸಿಂಗ್ ಕರಿಯರ್ ಆಪರ್ಚುನಿಟೀಸ್ ಅಂತ ಈ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ಮತ್ತು ಇದು ಇವೆರಡು ಕಾರ್ಡ್ ಒಂದೇ ಆಗಿದೆ. ಇಲ್ಲಿ ನನ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ, ಆ ವ್ಯಕ್ತಿ ಬಗ್ಗೆ ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಅವರು ಬಹಳ ಒಳ್ಳೆಯವರಾಗಿದ್ದಾರೆ ಹಾಗೂ ಒಳ್ಳೆ ಕ್ವಾಲಿಟೀಸ್ ಇರುವಂತಹ ವ್ಯಕ್ತಿ ಆಗಿದ್ದಾರೆ. ಅವರ ಉದ್ದೇಶ ಕೆಟ್ಟ ಉದ್ದೇಶ ಆಗಿಲ್ಲ, ನಿಮ್ಮನ್ನ ಹಾಳು ಮಾಡೋದೇ ಆಗಿರ್ಲಿ, ಇನ್ನೇನೋ ಒಂದು ಹಿಡನ್ ಒಂದು ಅಜೆಂಡಾ ಅಂತೀವಲ್ಲ, ಆತರ ಕೆಟ್ಟ ಅಜೆಂಡಾ ಏನು ಇಟ್ಕೊಂಡಿಲ್ಲ, ನಿಮ್ಮ ಬಗ್ಗೆ ಒಳ್ಳೆ ವಿಚಾರವಾಗಿ ಇದ್ದಾರೆ. ಸೊ ಮತ್ತೆ ಒಂದು ಬಿಗಿನಿಂಗ್ ಮತ್ತೆ ತಗೊಳುತ್ತೆ. ಇನ್ನ 2 months ನಲ್ಲಿ ಒಳ್ಳೆಯ ಬಿಗಿನಿಂಗ್ ತಗೊಳುತ್ತೆ ಈ ರಿಲೇಶನ್ಶಿಪ್. ನೀವು ಅವ್ರ ಜೊತೆ ಮಾತಾಡಿ, ಕೂತ್ಕೊಂಡು ಫೇಸ್ ಟು ಫೇಸ್ ಮಾತಾಡಿದಾಗ ಏನೇ ಇದ್ರೂ ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ದೇರ್ ಇಸ್ ಅ ಕೈಂಡ್ ಆಫ್ ಮಿಸ್ಕಮ್ಯುನಿಕೇಶನ್, ಡಿಸ್ಕಂಟೆಂಟ್ ಅಂಡ್ ಬೋರ್ಡಮ್. ನಿಮ್ಗೆ ಅಷ್ಟು ಬೇಜಾರಾಗ್ತಾ ಇದೆ ರಿಲೇಶನ್ಶಿಪ್ ನಲ್ಲಿ, ಏನೋ ಒಂಚೂರು ಎಡವಟ್ಟು ನಡೆದಿರೋದ್ರಿಂದ. ಅದಾದ ನಂತರ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಬರ್ತಾ ಇದೆ. ದಿಸ್ ಇಸ್ ಆಲ್ಸೋ ಅಗೇನ್ ನ್ಯೂ ಬಿಗಿನಿಂಗ್, ನ್ಯೂ ಲೈಫ್ ಅಂತ. ಏನೇ ಆಗಿರ್ಲಿ, ನೀವು ಈ ಒಂದು ರಿಲೇಶನ್ಶಿಪ್ ನಲ್ಲಿ ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ, ನಿಮ್ಮ ಯೋಚನೆ ಶೈಲಿನ ಚೇಂಜ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಉದ್ದೇಶ ಏನೂ ಇಲ್ಲ, he or she is a wonderful person ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಕ್ಲಾರಿಟಿ ನಾನು ತಗೊಳ್ಳೇಬೇಕಾಗುತ್ತೆ. ನಿಮ್ಮ ಮುಂದೆನೆ ಐ ವಿಲ್ ಬಿ ಡ್ರಾಯಿಂಗ್ ಫ್ಯೂ ಕಾರ್ಡ್ಸ್. ಲೆಟ್ ಮೀ ಸಿ ಏನೇ ಹೇಳುತ್ತೆ. ಸೊ ಏನಿದೆ ಈ ಒಂದು ರಿಲೇಶನ್ಶಿಪ್ ನಲ್ಲಿ, ಟವರ್. ನಾನು ಹೇಳ್ದಾಗೆ ಮಿಸ್ಕಮ್ಯುನಿಕೇಶನ್, ತುಂಬಾನೇ ಗೊಂದಲಗಳಿದೆ. ಆದ್ರೆ ಆ ವ್ಯಕ್ತಿ ಒಳ್ಳೆಯವರಾಗಿದೆ ಅಂತ ಹೇಳ್ತೀನಿ. ಚಾಯ್ಸಸ್, ಅಗೇನ್ ಇಟ್ಸ್ ಯೋರ್ ಚಾಯ್ಸ್ ಇದೆ ನಿಮ್ಗೆ. ಈ ರಿಲೇಶನ್ಶಿಪ್ ಬೇಕಾ ಬೇಡವಾ ಅನ್ನುವಂತ ಚಾಯ್ಸ್ ನೀವು ಮಾಡಬಹುದು. ಇಟ್ಸ್ ಅಪ್ ಟು ಯು, ಯು ಡಿಸೈಡ್. ಅಂಡ್ ಆಂಕರ್, ನಾನು ಹೇಳಿದಿನಲ್ಲ, ಈ ಒಂದು ರಿಲೇಶನ್ಶಿಪ್ ಅಚ್ಚೆ ಹೊಡೆಯುವ ರೀತಿಯಾಗಿ ಒಂದು ಆಂಕರ್ಡ್ ರಿಲೇಶನ್ಶಿಪ್ ಆಗಿದೆ. ಅಂದ್ರೆ ಬಹಳ ಕಾಲ ಇರುವಂತ ರಿಲೇಶನ್ಶಿಪ್. ಏನಾದ್ರೂ ಗೊಂದಲಗಳು, ಮಿಸ್ಕಮ್ಯುನಿಕೇಶನ್ ಆಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗುತ್ತೆ ಅಂತ ಹೇಳ್ತೀನಿ. ದಟ್ಸ್ ವಾಟ್ ಯು ಹ್ಯಾವ್ ಟು ಡೂ. ಅಂಡ್ ನಿಮ್ಮ ರೀಡಿಂಗ್ ಇದಾಗಿತ್ತು. ಆ ವ್ಯಕ್ತಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ಫೀಲ್ ಕೊಟ್ಟಿದ್ದಾರೆ. ಓಕೆ, ಏನೇ ಆಗಿರ್ಲಿ ಅದನ್ನ ನೀವು ಬಗೆಹರಿಸ್ಕೋಬಹುದು, ಸಾರ್ಟ್ ಔಟ್ ಮಾಡ್ಕೋಬಹುದು. ಆ ವ್ಯಕ್ತಿಯ ಉದ್ದೇಶ ಕೆಟ್ಟದಾಗಂತೂ ಖಂಡಿತವಾಗ್ಲೂ ಇಲ್ಲ. he or she wants a wonderful bonding with you ಅಂತ ಹೇಳ್ತೀನಿ. ಹೆಲ್ದಿ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಆನ್ ದ ಹೋಲ್ ಕನ್ಕ್ಲೂಷನ್ ಏನಂದ್ರೆ, ಇದೊಂದು ಹೆಲ್ದಿ ರಿಲೇಶನ್ಶಿಪ್ ಆಗಿದೆ.
ಅದು ಯಾವುದೇ ಆಗಿರ್ಲಿ, ಇಟ್ಸ್ ಅ ವಂಡರ್ಫುಲ್ ರಿಲೇಶನ್ಶಿಪ್, ಯು ಕ್ಯಾನ್ ಗೋ ಅಹೆಡ್ ಅಂತ ಹೇಳ್ತೇನೆ. ದಿಸ್ ಇಸ್ ಫಾರ್ ಯು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಸೆಕೆಂಡ್ ರೀಡಿಂಗ್ ನಾನು ಇವಾಗ ಮಾಡ್ತೀನಿ. ಸೆಕೆಂಡ್ ರೀಡಿಂಗ್ ಕಾರ್ಡ್ ಇದಾಗಿತ್ತು. ದಿಸ್ ವಾಸ್ ದ ಜಾಪನೀಸ್ ಪಿಕ್ಚರ್. ಇದೊಂದು ಇಮೇಜ್ ನೀವು ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ಸೆಕೆಂಡ್ ಇಮೇಜ್ ಇದು. ಈ ಒಂದು ಆಬ್ಜೆಕ್ಟ್ ನ ನೀವು ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ರೀಡಿಂಗ್ ಇದಾಗತ್ತೆ. ಲೆಟ್ ಮೀ ಸಿ ನಿಮ್ಗೆ ಏನ್ ರೀಡಿಂಗ್ ಬರುತ್ತೆ ಅಂತ. ನೈಟ್ ಆಫ್ ಕಪ್ಸ್. ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಜಸ್ಟಿಸ್. ಕ್ವೀನ್ ಆಫ್ ಆಟಮ್ ಬರ್ತಾ ಇದೆ. ನೈನ್ ಆಫ್ ಸ್ಪ್ರಿಂಗ್ಸ್. ಚೂಸ್ ವೈಸ್ಲಿ. ಪಾಸಿಟಿವ್ ಕಾಣ್ತಾ ಇದೆ ಇದುವರೆಗೂ ನನಗೆ. ವಾವ್, ಚೆನ್ನಾಗಿದೆ ರೀಡಿಂಗ್. ನೀವು ಇದನ್ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ರೀಡಿಂಗ್ ಚೆನ್ನಾಗಿ ಬರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೈಟ್ ಆಫ್ ಕಪ್ಸ್ ಅಂದಾಗ ಇದು ಈ ವ್ಯಕ್ತಿ ಬಗ್ಗೆ ನೀವೇನ್ ಯೋಚನೆ ಮಾಡ್ತಾ ಇದೀರಲ್ಲ, ಫಸ್ಟ್ ಶುರು ಆಗಿದ್ದು ದ ಪರ್ಸನ್ ಕೇಮ್ ಟುವರ್ಡ್ಸ್ ಯು. ಅವರೇ ಇನಿಷಿಯೇಟಿವ್ ತಗೊಂಡ್ರು, ಅವರೇ ನಿಮ್ಮ ಬಳಿ ಬಂದ್ರು ಮಾತಾಡೋದಕ್ಕೆ. ಒಂದೊಳ್ಳೆ ಮನಸ್ಥಿತಿ ಇಟ್ಕೊಂಡು ನಿಮ್ಮ ಬಳಿ ಬಂದ್ರು ಮಾತಾಡೋದಕ್ಕೆ. ನಿಮ್ಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂದ್ರೆ ವೀಲ್ ಆಫ್ ಫಾರ್ಚ್ಯೂನ್. ನಿಮ್ಗೆ ಈ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬಂದಿದ್ರಿಂದ ವೀಲ್ ಆಫ್ ಫಾರ್ಚ್ಯೂನ್ ಅಂದ್ರೆ ಏನು ಸುಮ್ನೆ ಅಲ್ಲ, ಲಕ್ ಫೀಲ್ ಆಯ್ತು, ಅಷ್ಟು ಪಾಸಿಟಿವ್ ಫೀಲ್ ಆಯ್ತು, ಹಾಗೂ ತುಂಬಾ ಖುಷಿ ಪಟ್ರಿ. ಅಂಡ್ ನಿಮ್ಮ ವೀಲ್ ಆಫ್ ಸೈಕಲ್ ಏನೇ ಇತ್ತು ಅದು ಕೂಡ ಬದಲಾಯ್ತು ಅಂತ ಹೇಳ್ಬೋದು. ಮೇ ಬಿ ಒಳ್ಳೊಳ್ಳೆ ಮೀಟಿಂಗ್ಸ್ ಇಟ್ಕೊಂಡ್ರು, ಚಾಟ್ ಮಾಡಿದ್ರು, ಮಾತಾಡಿದ್ರು. ವಂಡರ್ಫುಲ್ ಬಾಂಡಿಂಗ್ ಅಂತೂ ಖಂಡಿತವಾಗ್ಲೂ ನೀವು ಅನುಭವಿಸಿದೀರಾ. ಇದರಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಉದ್ದೇಶಗಳಂತೂ ಇಲ್ಲ ನಾನು ಹೇಳ್ತೇನೆ. ಬಿಕಾಸ್ ನೈಟ್ ಆಫ್ ಕಪ್ಸ್ ಇಸ್ ಆಲ್ ಅಬೌಟ್ ಇಮೋಷನ್ಸ್. ಒಳ್ಳೆಯ ಇಮೋಷನ್ಸ್ ಇಂದ ಈ ವ್ಯಕ್ತಿ ನಿಮ್ಮನ್ನ ಅಪ್ರೋಚ್ ಆಗಿದ್ದಾರೆ. ಹಾಗೂ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಟೇಕ್ ದ ಟೈಮ್ ಟು ರಿವ್ಯೂ ದ ಡೀಟೇಲ್ಸ್ ಕೇರ್ಫುಲಿ. ಯು ವಿಲ್ ವಿನ್ ಇನ್ ದಿ ಎಂಡ್ ಫೇರ್ ಅಂಡ್ ಆಬ್ಜೆಕ್ಟಿವ್ ಡಿಸಿಷನ್. ಸೊ ಜಸ್ಟಿಸ್ ಈ ರಿಲೇಶನ್ಶಿಪ್ಗೆ ಖಂಡಿತವಾಗ್ಲೂ ಸಿಕ್ಕಿದೆ. ಫ್ರೆಂಡ್ಶಿಪ್ ಆಗಿರ್ಲಿ, ಐ ಆಮ್ ಜನರಲಿ ಟಾಕಿಂಗ್ ಅಬೌಟ್ ದ ರಿಲೇಶನ್ಶಿಪ್. ನಿಮ್ಗೆ ಯಾವ್ದು ರಿಸೋನೇಟ್ ಆಗುತ್ತೆ, ಯಾವ್ದು ಕನೆಕ್ಟ್ ಆಗುತ್ತೆ ಅದನ್ನ ಇಟ್ಕೊಳ್ಳಿ. ಇನ್ ಮಿಕ್ಕಿದ್ನ ಯು ಕ್ಯಾನ್ ಲೆಟ್ ಗೋ. ಬಟ್ ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಹತ್ರ ಇರೋದು ಬಹಳ ಅದ್ಭುತವಾಗಿದೆ. ಕೆಟ್ಟ ಉದ್ದೇಶ ಅಂತೂ ಇಲ್ವೇ ಇಲ್ಲ. ಹಾಗೂ ಕ್ವೀನ್ ಆಫ್ ಆಟಮ್ ಬರ್ತಾ ಇದೆ. ಜನರಸ್, ಸ್ಟೈಲಿಶ್, ಗ್ರೇಷಿಯಸ್, ಪ್ರಾಕ್ಟಿಕಲ್ ಪರ್ಸನ್ ಆಗಿದ್ದಾರೆ ಇವರು. ಸ್ಟೈಲಿಶ್ ಆಗಿರೋಕೆ ಇಷ್ಟಪಡ್ತಾರೆ ಹಾಗೂ ತುಂಬಾನೇ ಕಾನ್ಫಿಡೆಂಟ್ ಇರುವಂತಹ ವ್ಯಕ್ತಿ ಇವರು. ಬಿ ಪ್ರಾಕ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಹೌ ಯು ಪ್ರೊಸೀಡ್, ದಿ ಎಬಿಲಿಟಿ ಟು ಮೇಕ್ ಎನಿಥಿಂಗ್ ಮೋರ್ ಬ್ಯೂಟಿಫುಲ್, ಮೀಟಿಂಗ್ ಸಮ್ ಒನ್ ಹೂ ಕ್ಯಾನ್ ಹೆಲ್ಪ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಸೊ ಈ ವ್ಯಕ್ತಿ ನಾನು ಹೇಳದ್ನಲ್ಲ, ನೀವೊಂದು ಡ್ರೀಮ್ ವರ್ಲ್ಡ್ ಇಲ್ಲಿದ್ರೋ ಏನೋ ಆ ರೀತಿಯಾದ ಒಂದು ಫೀಲ್ ನ ನಿಮಗೆ ಕೊಟ್ಟಿದ್ದಾರೆ. ಇವರ ಒಂದು ಗೆಳತನ ನಿಮಗೆ ಯು ಆರ್ ಫೀಲಿಂಗ್ ಲೈಕ್ ಒಂದು ಏಂಜಲ್ ವರ್ಲ್ಡ್ ನಲ್ಲಿರೋ ಹಾಗೆ, ವಂಡರ್ಫುಲ್ ವರ್ಲ್ಡ್ ನಲ್ಲಿ ಬದುಕುವ ಹಾಗೆ ಒಂದು ಫೀಲಿಂಗ್ ನ ಕೊಟ್ಟಿದ್ದಾರೆ. ಅದರಿಂದಾನೇ ನಿಮ್ಗೆ ಆ ಹೆಚ್ಚಿಕ್ಕಂತೀವಲ್ಲ ಆ ಫೀಲ್ ಬಂದಿರ್ಬೋದು. ಏನಪ್ಪಾ ಇಷ್ಟೆಲ್ಲ ಇಂಥ ಜನರು ಇರ್ತಾರ, ಇಷ್ಟು ಒಳ್ಳೆಯವರು ಇರ್ತಾರ, ಈ ತರ ಎಲ್ಲ ನಿಮ್ಗೆ ಫೀಲಿಂಗ್ ಆಗ್ತಾ ಇದೆ. ಸೊ ಮುಂದೆ ಏನಾಗುತ್ತೆ ಈ ರಿಲೇಶನ್ಶಿಪ್. ನೈನ್ ಆಫ್ ಸ್ಪ್ರಿಂಗ್ ಬರ್ತಾ ಇದೆ. ಪ್ರೊಟೆಕ್ಟ್ ದ ಫ್ರೂಟ್ಸ್ ಆಫ್ ಯೋರ್ ಲೇಬರ್ಸ್, ಪ್ರಿಪೇರ್ ಫಾರ್ ಪಾಸಿಬಲ್ ಚಾಲೆಂಜಸ್ ದಟ್ ಲೈ ಅಹೆಡ್, ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್. ನೈನ್ ಆಫ್ ಸ್ಪ್ರಿಂಗ್ ಇಸ್ ಆಲ್ ಅಬೌಟ್ ನೀವೇನೇನು ಈ ರಿಲೇಶನ್ಶಿಪ್ಗೆ ಮುಂದೆ ಹಾಕ್ತೀರಾ ಅದು ಒಳ್ಳೆಯ ಫಲದಾಯಕವಾದ ರಿಲೇಶನ್ಶಿಪ್ ಆಗುತ್ತೆ. ಯಾಕೆಂದ್ರೆ ನನಗೆ ಇಲ್ಲಿ ಈ ಸೆಲೆಬ್ರೇಷನ್ ಕಾರ್ಡ್ ಸಿಗ್ತಾ ಇದೆ. ಸೊ ಮೇ ಬಿ ನೀವಿನ್ನ ಒಂದಷ್ಟು ಪ್ಲಾನ್ಸ್ ಮಾಡಬಹುದು, ಮೀಟ್ ಮಾಡಬಹುದು, ಪಾರ್ಟಿ ಮಾಡಬಹುದು, ಅಥವಾ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಾನು ಪ್ರಿವಿಲೇಜ್ ಲೇಡಿ, ಮೆಚ್ಯೂರ್ ಮ್ಯಾನ್ ಸಿಗ್ತಾ ಇದೆ. ಈ ಫ್ರೆಂಡ್ಶಿಪ್ ಏನಾದ್ರೂ ನೀವು ಹುಡುಗ ಹುಡುಗಿಯ ಫ್ರೆಂಡ್ಶಿಪ್ ಆಗಿದ್ರೆ ಇದು ಒಂದು ಮದುವೆಯ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ತಗೋಬಹುದು. ಮತ್ತೆ ಹೇಳ್ತಾ ಇದೀನಿ, ನಿಮ್ಗೆ ಕನೆಕ್ಟ್ ಆಗುವಂತದ್ ಮಾತ್ರ ತಗೊಳ್ಳಿ. ಇದು ಹುಡುಗ ಹುಡುಗನ ರಿಲೇಶನ್ಶಿಪ್ ಆಗಿದ್ರೆ, ಆ ಫ್ರೆಂಡ್ಶಿಪ್ ಆಗಿದ್ರೆ, ಅಥವಾ ಹುಡುಗಿ ಹುಡುಗಿಯ ಫ್ರೆಂಡ್ಶಿಪ್ ಆಗಿದ್ರೆ, ನೀವು ಆ ವ್ಯಕ್ತಿ ಬಗ್ಗೆ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಅಂದ್ರೆ ಮದ್ವೆ ಅನ್ನೋದು ಎಸ್ ಐ ಕಾಂಟ್ ಕನೆಕ್ಟ್ ಹಿಯರ್ ಅಲ್ವಾ. ಅದರಿಂದ ಹೇಳ್ತಾ ಇದೀನಿ. ಇಲ್ಲಿ ನಾನು ಸೆಲೆಬ್ರೇಷನ್ ಕಾರ್ಡ್ ನೋಡಿದಕ್ಕೆ ಹೇಳ್ತಾ ಇರೋದು ಹುಡುಗ ಮತ್ತು ಹುಡುಗಿಯ ಫ್ರೆಂಡ್ಶಿಪ್ ಆಗಿದ್ರೆ ಇದು, ಆ ವ್ಯಕ್ತಿ ಬಗ್ಗೆ ನಿಮ್ಗೇನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈ ರಿಲೇಶನ್ಶಿಪ್ ಮುಂದೆ ಈ ಒಂದು ತಿರುವನ್ನ ಪಡೆಯಬಹುದು. ಆ ಚಾನ್ಸಸ್ ಹೈ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಅಗೇನ್ ಇದು ಜನರಲ್ ರೀಡಿಂಗ್ ಆಗಿರೋದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವುದು ನಿಮ್ಗೆ ಕನೆಕ್ಟ್ ಆಗುತ್ತೆ ಅದನ್ನ ತಗೊಳ್ಳಿ. ಇಂಡಿವಿಜುವಲ್ ಆಗಿ ಟ್ಯಾರೋ ಸೆಷನ್ ನೀವು ಪಡೆಯಬಹುದು. ಅದು ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು, ವಿಡಿಯೋ ಕಾಲ್ ಮುಖಾಂತರ ನೋಡೋದ್ರಿಂದ ನಾನು ನಿಮ್ಮ ಮುಖ ನೋಡಿ ಆ ಕಾರ್ಡ್ಸ್ ನ ತೆಗಿತೀನಲ್ಲ, ಆ ಎನರ್ಜಿ ಇಲ್ಲಿ ಬರುವ ವಿಚಾರ ಬೇರೆ ರೀತಿ ಇರುತ್ತೆ. ಸೊ ಇಲ್ಲಿ ಪ್ರಿವಿಲೇಜ್ ಲೇಡಿ ಬರ್ತಾ ಇದೆ. ಆಸ್ ಐ ಸೆಡ್, ದಿ ವಿನ್ ಆರ್ ಸ್ಟ್ರಾಂಗ್ ಅಂಡ್ ನೀವು ಈ ವ್ಯಕ್ತಿ ನಿಮ್ಮನ್ನ ಬಹಳ ಖುಷಿ ಪಡಿಸ್ತಾರೆ
ಹಾಗೂ ಹಿ ಆರ್ ಶಿ ಇಸ್ ಅ ಮೆಚೂರ್ಡ್ ಪರ್ಸನ್. ಇವೆರಡು ಕಾರ್ಡ್ ಬಹಳ ಸ್ಟ್ರಾಂಗ್ ಅಂಡ್ ಪಾಸಿಟಿವ್ ಕಾರ್ಡ್ಸ್ ಆಗಿದೆ. ಸೊ ಆನ್ ದ ಹೋಲ್ ಉದ್ದೇಶ ಒಳ್ಳೇದಾಗಿದೆ, ಹಾಗೂ ಅವ್ರೇನೋ ನಿಮ್ಗೆ ಕೆಡಕ್ ಮಾಡ್ಬೇಕು ಅಂತ ಅನ್ಕೊಂಡೇ ಇಲ್ಲ. ಖಂಡಿತವಾಗ್ಲೂ ಫುಲ್ಫಿಲ್ಮೆಂಟ್ ಆಫ್ ವಿಶಸ್, ನಿಮ್ಗೆ ಏನೇನ್ ಆಸೆಗಳಿತ್ತು ಈ ವ್ಯಕ್ತಿಯಿಂದ ಈಡೇರುತ್ತೆ ಅಂತ ಹೇಳಬಹುದು. ಹಾಗೂ ಚೂಸ್ ವೈಸ್ಲಿ. ಸೊ ನೀವು ಹುಷಾರಾಗಿ ಸ್ಟೆಪ್ಸ್ ನ ತಗೋಬೇಕಾಗತ್ತೆ ಈ ಒಂದು ರಿಲೇಶನ್ಶಿಪ್ ನಲ್ಲಿ. ಒಂದೊಂದ್ಸಲ ಒಳ್ಳೆ ರಿಲೇಶನ್ಶಿಪ್ ಕೂಡ ಕೆಟ್ಟ ಕಣ್ಣುಗಳಿಂದ ಅಥವಾ ಕೆಟ್ಟ ವಿಚಾರಗಳಿಂದ ಹಾಳಾಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ಬಿಟ್ರೆ ಆಸ್ ಐ ಸೆಡ್, ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಸೇ ಎಸ್ ಫಾರ್. ಅವರ ಉದ್ದೇಶ ಬಹಳ ಬಹಳ ನೈಜವಾಗಿದೆ, ಸ್ಪಾಂಟೇನಿಯಸ್ ಆಗಿದೆ. ದಿಸ್ ಇಸ್ ನಥಿಂಗ್ ರಾಂಗ್ ಅಂತ ಹೇಳ್ಬೋದು. ದಿಸ್ ಇಸ್ ಕೈಂಡ್ ಆಫ್ ಸ್ವೀಟ್ ಕನೆಕ್ಷನ್ ಅಂತ ಹೇಳ್ತೀನಿ ಈ ರಿಲೇಶನ್ಶಿಪ್ ಬಗ್ಗೆ ನಾನು. ಅವ್ರ ಉದ್ದೇಶ ಅಂತೂ ಬಹಳ ಸ್ಟ್ರೈಟ್ ಅಂಡ್ ಸ್ಟ್ರಾಂಗ್ ಅಂಡ್ ಪಾಸಿಟಿವ್ ಆಗಿದೆ ಅಂತ ಹೇಳ್ತೀನಿ. ಬಟ್ ನಿಮ್ಮ ಮುಂದೆ ಶೋರ್ ನಾಗ್ಲೇ ಹೇಳಿದ್ದೆ, ಎಂಗೇಜ್ಮೆಂಟ್ ಕಾರ್ಡ್ ಬರ್ತಾ ಇದೆ, ಸೆಲೆಬ್ರೇಷನ್ ಕಾರ್ಡ್ ಬರ್ತಾ ಇದೆ. ಇಫ್ ಇನ್ ಕೇಸ್ ನಾನು ಆಸ್ ಐ ಆಮ್ ಟೆಲಿಂಗ್ ಯು, ಆ ಒಂದು ಲವ್ ಫೀಲಿಂಗ್ಸ್ ಏನಾದ್ರೂ ಅಕಸ್ಮಾತ್ ಇದೆ ಅಂದ್ರೆ ರಿಲೇಶನ್ಶಿಪ್ ನಲ್ಲಿ, ದಟ್ ಮೇ ಟರ್ನ್ ಇನ್ ಟು ಮ್ಯಾರೇಜ್ ಅಂತ ಹೇಳ್ತಾ ಇದ್ದೀನಿ. ಅಂಡ್ ದೆನ್ ಮೈಸ್ ಅಂದಾಗ ಚೂಸ್ ವೈಸ್ಲಿ. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಹಣ ಕಳ್ಕೊಳ್ಳುವಂತ ಸಾಧ್ಯತೆ ಇರಬಹುದು, ಹುಷಾರಾಗಿರ್ಬೇಕು. ಕ್ರಾಸ್ ಕಾರ್ಡ್ ಕೂಡ ಬರ್ತಾ ಇದೆ ಇಲ್ಲಿ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಾವೊಂದು ಅನ್ಕೊಳ್ತೀವಿ, ಇನ್ನೊಂದು ಆಗ್ಬಿಡತ್ತೆ. ಸಿನ್ಸ್ ನಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕಾರ್ಡ್ ನ ತೆಗ್ದಿದ್ದಕ್ಕೆ ನಾನೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಇಲ್ಲಿ ಕ್ರಾಸ್ ಬಂದಿದೆ ಅಂದಾಗ ಐ ಡೋಂಟ್ ಫೀಲ್ ಇಟ್ಸ್ ಅ ಗುಡ್ ಸೈನ್. ಇಟ್ಸ್ ಅ ಗುಡ್ ಸೈನ್ ಅಂತ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಸಮಥಿಂಗ್ ಇಸ್ ಕೈಂಡ್ ಆಫ್ ಟ್ರ್ಯಾಪ್ ಅಂತಾನು ಹೇಳ್ಬೋದು. ಇಲ್ಲಿ ದಿಸ್ ಅ ಕೈಂಡ್ ಆಫ್ ಟ್ರ್ಯಾಪ್. ಐ ವಾಂಟ್ ಟು ಗೆಟ್ ಅ ಕ್ಲಾರಿಟಿ ಅಗೇನ್. ನಾನು ಅನ್ಕೊಂಡಿರ್ಲಿಲ್ಲ ಈ ತರದೊಂದು ತಿರುವು ಬರುತ್ತೆ ರಿಲೇಶನ್ಶಿಪ್ ನಲ್ಲಿ ಅಂತ. ಬಿಕಾಸ್ ಆಲ್ ದೀಸ್ ಥಿಂಗ್ಸ್ ಆರ್ ಫ್ಯೂಚರ್ ಪ್ರಿಡಿಕ್ಷನ್. ಐ ವಾಂಟ್ ಟು ನೋ ವೈ. ಈಗ ಯಾಕೆ ಆ ತರದೊಂದು ನೆಗೆಟಿವ್ ಕಾರ್ಡ್ ಬಂತು ಅಂತ ತಿಳ್ಕೋಬೇಕು. ಸೊ ವೈ ಕ್ರಾಸ್ ಆ ಕ್ರಾಸ್ ಕಾರ್ಡ್ಗೆ ಐ ವಾಂಟ್ ಅ ಕ್ಲಾರಿಫಿಕೇಶನ್. ಫಿಶ್ ಕಾರ್ಡ್ ಬರ್ತಾ ಇದೆ. ಓಕೆ 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 ಸೊ ಸಮ್ವೇರ್ ನನ್ಗೆ ಇವಾಗ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ಎಲ್ಲ ಚೆನ್ನಾಗೇ ಇತ್ತು ಈ ಒಂದು ರಿಲೇಶನ್ಶಿಪ್ ನಲ್ಲಿ. ಬಟ್ ಈ ವ್ಯಕ್ತಿಯ ಉದ್ದೇಶ ಇದೆಯಲ್ಲ, ಆಗ್ಲೇ ನಾ ಹೇಳಿದ್ದೆ ಒಳ್ಳೇದಾಗಿದೆ ಅಂತ. ರಿಂಗ್ ಕೂಡ ಬಂತು. ಆದ್ರೆ ಅವರು ನಿಮ್ಮನ್ನ ವೀಕ್ ಮಾಡಕ್ಕೆ ಈ ಕೆಲಸ ಎಲ್ಲ ಮಾಡ್ತಾ ಇದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಅತಿಯಾದ್ರೂ ಕೂಡ ಅಮೃತ ವಿಷ ಆಗುತ್ತೆ ಅಂತಾರಲ್ಲ, ಹಾಗೆ ಈ ವ್ಯಕ್ತಿ ಕೂಡ ನಿಮ್ಮನ್ನ ಅಡಿಕ್ಟ್ ಮಾಡ್ತಾ ಇದಾರೆ. ಬಿಕಾಸ್ ಕ್ರಾಸ್ ಒಳ್ಳೇದಲ್ಲ, ಕಾಫಿನ್ ಒಳ್ಳೇದಲ್ಲ. ಇದೆಲ್ಲ ಅಡಿಕ್ಷನ್ಗೆ ಸಂಕೇತವಾಗಿರುವಂತ ವಿಚಾರವಾಗಿದೆ. ನಿಮ್ಮನ್ನ ಅವರು ಖಂಡಿತವಾಗ್ಲೂ ನೋಡಕ್ ಹೋದಾಗ ಟ್ರ್ಯಾಪ್ ಮಾಡ್ತಾ ಇದಾರೆ. ಮೇ ಬಿ ದ ಪರ್ಸನ್ ವಾಂಟ್ಸ್ ಟು ಮ್ಯಾರಿ ಅಂಡ್ ಡೂ ಸಮಥಿಂಗ್ ಬ್ಯಾಡ್ ಟು ಯು. ನಿಮ್ಗೆ ನಿಮ್ಮಿಂದ ಹಣ ಫೆಚ್ ಮಾಡಬೇಕು ಅಂತ ಇದಾರೋ, ನಿಮ್ ಲೈಫ್ ನ ಹಾಳು ಮಾಡಬೇಕು ಅಂತ ಇದಾರೋ, ಸಮ್ ಹಿಡನ್ ಇಂಟೆನ್ಷನ್ ಇವಾಗ ನಂಗೆ ಸಿಗ್ತಾ ಇದೆ. ಎಲ್ಲ ಚೆನ್ನಾಗೇ ಹೋಗ್ತಾ ಇದೆ, ಆದ್ರೆ ನೀವು ಆ ಒಂದು ಕನ್ಫ್ಯೂಷನ್ ಅಲ್ಲೇ ಇದ್ದೀರಾ. ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಈ ತರದ್ ಒಂದು ಕಾರ್ಡ್ ಬರುತ್ತೆ ಅಂತ. ಐ ಆಮ್ ಆಲ್ಸೋ ಶಾಕ್ಡ್ ನಾವ್. ಬಿಕಾಸ್ ಇಷ್ಟೆಲ್ಲ ಒಳ್ಳೇದೆಲ್ಲ ಆದ್ಮೇಲೆ ಈ ತರದ್ ಕಾರ್ಡ್ಸ್ ಬಂದಿದ್ ನನ್ಗೆ ಇಷ್ಟ ಆಗ್ಲಿಲ್ಲ. ಫ್ಯೂಚರ್ ನಲ್ಲಿ ಈ ವ್ಯಕ್ತಿ ನಿಮ್ಮ ಲೈಫ್ ನ ಥ್ರೆಟನ್ ಮಾಡ್ತಾರೆ. ಒಂದೊಂದ್ಸಲ ನಾರ್ಸಿಸಿಸ್ಟ್ ಆಗಿರ್ಬೋದು ಈ ವ್ಯಕ್ತಿ. ಒಂದೊಂದ್ಸಲ ಈ ರಿಲೇಶನ್ಶಿಪ್ ಟಾಕ್ಸಿಕ್ ಆಗುವಂತ ಸಾಧ್ಯತೆ ಇರುತ್ತೆ. ಐ ಆಮ್ ಫೀಲಿಂಗ್ ಲೈಕ್ ಅವ್ರು ನಿಮ್ನ ವೀಕ್ ಮಾಡಕ್ಕೆ ಈ ರಿಲೇಶನ್ಶಿಪ್ ನ ಶುರು ಮಾಡಿದ್ದಾರೆ. ತುಂಬಾ ಒಳ್ಳೆತನ ತೋರಿಸ್ತಾ ಇದಾರೆ, ನಿಮ್ಮನ್ನ ನಂಬಿಸ್ತಾ ಇದ್ದಾರೆ. ಆ ನಂಬಿಕೆನ ಉಳಿಸ್ಕೊಂಡು ನಿಮಗೆ ಯಾವುದೋ ಒಂದು ದೊಡ್ಡ ಮೋಸವನ್ನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಸ್ತಾ ಇದೆ. ಮೈಸ್ ಇಸ್ ಆಲ್ ಅಬೌಟ್ ಲಾಸ್ ಆಫ್ ಮನಿ ಅಂಡ್ ಇದು ಅಡಿಕ್ಷನ್ಗೆ ಸಂಕೇತವಾಗಿದೆ ಈ ಕಾರ್ಡ್. ಅಂಡ್ ದೆನ್ ಕಾಫಿ ನಿಮ್ ಲೈಫ್ ನ ಹಾಳು ಮಾಡಕ್ಕೂ ಟ್ರೈ ಮಾಡಬಹುದು. ಸೊ ಬಿ ಕೇರ್ಫುಲ್. ಆಸ್ ಐ ಸೆಡ್, ಅವರ ಇಂಟೆನ್ಷನ್ ನಿಮ್ಗೆ ಮದ್ವೆ ಮಾಡಿ ಮೋಸ ಮಾಡಬೇಕು ಅನ್ನೋದು ಆಗಿರಬಹುದು. ಬಿಕಾಸ್ ಇದೆಲ್ಲ ಹಿಂದೆ ಇದೆಲ್ಲ ಚೆನ್ನಾಗಿ ನಡೆದಿದೆ, ಆದ್ರೆ ಮುಂದೆ ಈ ತರ ನಡೆಯುತ್ತೆ ಅಂತ ಯಾರಿಗ್ ಗೊತ್ತಿದೆ. ಬಟ್ ನಿಮಗೆ ಗೊತ್ತಾಗ್ತಾ ಇದೆ. ಯು ಹ್ಯಾವ್ ಟು ಬಿ ಕೇರ್ಫುಲ್. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ತಗೊಳ್ಬೇಕಿದೆ, ಒಂದು ಟ್ಯಾರೋ ಸೆಷನ್ ಅಂದ್ರೆ ತಗೊಳ್ಳಿ. ಬಿಕಾಸ್ ನಿಮ್ಗೆ ಅಷ್ಟು ಡೌಟ್ ಇದೆ ಅಂದಾಗ ಒಂದು ಕ್ಲಾರಿಟಿಗೋಸ್ಕರನಾದ್ರೂ ನೀವು ತಗೊಳ್ಳೇಬೇಕು ಅಂತ ನನ್ನ ಅಡ್ವೈಸ್ ಆಗಿದೆ. ಅಪ್ ಟು ಯು ಇಟ್ ಇಸ್ ಅಗೇನ್. ಎನಿ ಹಾವ್ ನೀವು ಸೆಕೆಂಡ್ ಒನ್ ಚೂಸ್ ಮಾಡಿದೀರಾ ಅಂದ್ರೆ ರೀಡಿಂಗ್ ಆಗಿದೆ. ಇದು ಥರ್ಡ್ ಜಾಪನೀಸ್ ಫಿಗರ್ ಆಗಿದೆ. ಇದನ್ನ ನೀವು ಸೆಲೆಕ್ಟ್ ಮಾಡಿದೀರಾ ಅಂದ್ರೆ, ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ನಿಮ್ಮ ರೀಡಿಂಗ್ ಈ ರೀತಿ ಆಗಿರುತ್ತೆ. ಇದು ಥರ್ಡ್ ಪೈಲ್ ನ ರೀಡಿಂಗ್ ಆಗಿದೆ. ಲೆಟ್ಸ್ ಸಿ ಏನ್ ಬರುತ್ತೆ ರೀಡಿಂಗ್ ಅಂತ. ಸೊ ನಿಮ್ಮ ಬಳಿ ಇರುವಂತಹ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಅವ್ರು ಏನ್ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ದಿಸ್ ಇಸ್ ಹೌ ಇಟ್ ಗೋಸ್.
ದ ಟವರ್ ಬರ್ತಾ ಇದೆ. ಓಕೆ, ದ ಸ್ಟಾರ್, ಕಿಂಗ್ ಆಫ್ ಸ್ಪ್ರಿಂಗ್ ಅಂಡ್ ಮೆಮರೀಸ್ ಆಫ್ ಲವ್ ಬರ್ತಾ ಇದೆ. ಟೆಂಪ್ಟೇಷನ್ ಬರ್ತಾ ಇದೆ. ದ ಹರ್ಮಿಟ್, ಜರ್ನಿ, ಕ್ವೀನ್ ಆಫ್ ಸ್ವಾರ್ಡ್ಸ್. ಓಕೆ, ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ಅನ್ನುವ ಒಂದು ಕ್ವೆಶ್ಚನ್ ನಿಮ್ಮ ಮೈಂಡ್ ಅಲ್ಲಿದೆ. ಈ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇದಾರೆ, ಆದ್ರೆ ಅವ್ರ ಉದ್ದೇಶ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅವ್ರು ಏನ್ ಮನಸ್ಸಿನಲ್ಲಿ ಇಟ್ಕೊಂಡು ಫ್ರೆಂಡ್ಶಿಪ್ ಮಾಡ್ತಾ ಇದಾರೆ ನಿಮ್ಮ ಬಳಿ, ನಿಮ್ಮ ಜೊತೆ ಏನಾಗುತ್ತೆ ಅನ್ನುವ ಕ್ವೆಶ್ಚನ್. ಟವರ್ ಅಂದಾಗ ಸೊ ನೀವೊಂದು ನೋವಲ್ಲಿದ್ದಾಗ ಈ ವ್ಯಕ್ತಿ ಎಂಟರ್ ಆಗಿದ್ದಾರೆ ನಿಮ್ಮ ಲೈಫ್ ಅಲ್ಲಿ. ಓಕೆ, ನೀವು ಯು ಮೇ ಹ್ಯಾವ್ ಒಂದು ಲಾಸ್ ಆಗಿರ್ಬೋದು, ಬೇಜಾರಾಗಿರ್ಬೋದು, ನಿಮ್ಮ ಕಂಡೀಷನ್ ಕೆಟ್ಟದಾಗಿರುವಂತ ಟೈಮ್ ನಲ್ಲಿ ಈ ವ್ಯಕ್ತಿ ಎಂಟರ್ ಆಗಿದ್ದಾರೆ ನಿಮ್ ಲೈಫ್ ನಲ್ಲಿ. ಅಂಡ್ ನಿಮಗೆ ಒಂದು ಒಳ್ಳೆಯ ಬೆಳಕು ಅನ್ಸಿದೆ, ವಾವ್ ಅನ್ಸಿದೆ, ವಂಡರ್ಫುಲ್ ಅನ್ಸಿದೆ, ಅಷ್ಟು ಖುಷಿ ಆಗಿದೆ, ಯಾಕಂದ್ರೆ ಅಷ್ಟು ಭರವಸೆ ಮೂಡಿಸಿದ್ದಾರೆ ನಿಮ್ಮ ಲೈಫ್ ನಲ್ಲಿ. ಅಂಡ್ ದೆನ್ ಐ ಆಮ್ ಗೆಟಿಂಗ್ ಅ ಸ್ಟಾರ್. Look to the future with hope and optimism, the power of faith to move mountains, happy changes that bring relief from challenging times ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಏನಂದ್ರೆ ನಿಮ್ಮ ಫ್ಯೂಚರ್, ಹೋಪ್, ಆಪ್ಟಿಮಿಸಮ್, ನಿಮಗೆ ಫೇತ್, ನಿಮಗೆ ಕೌನ್ಸಿಲಿಂಗ್ ಆಗಿರ್ಬೋದು, ನಿಮಗೆ ಸಪೋರ್ಟ್ ಆಗಿರ್ಬೋದು ಈ ವ್ಯಕ್ತಿ ಕೊಟ್ಟಿದ್ದಾರೆ. ಬಿಕಾಸ್ ಸ್ಟಾರ್ ಕಾರ್ಡ್ ಬಂದಿದೆ. ಇವರ ಒಂದು ಗೆಳೆತನ ನಿಮಗೆ ಬಹಳ ಬಲ ಪಡಿಸಿದೆ. ಸೊ ಇದು ಪಾಸಿಟಿವ್ ಅಂತ ಹೇಳ್ತೀನಿ. ಕಿಂಗ್ ಆಫ್ ಸ್ಪ್ರಿಂಗ್ ಬರ್ತಾ ಇದೆ. ಹಾಗೂ ನೀವು ಈ ರಿಲೇಶನ್ಶಿಪ್ ನಲ್ಲಿ ನಿಂದ ರಿಕವರ್ ಕೂಡ ಆದ್ರಿ. ಫೈನಾನ್ಷಿಯಲ್ ವಿಂಡ್ ಫಾಲ್, ಯುವರ್ ಲೀಡರ್ಶಿಪ್ ಸ್ಕಿಲ್ಸ್ ಆರ್ ನೀಡೆಡ್ ನೌ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಸಪೋರ್ಟರ್ ಆಫ್ ಯುವರ್ ಕಾಸ್. ನಾನಾಗ್ಲೇ ಹೇಳ್ದಾಗೆ ಫೈನಾನ್ಷಿಯಲಿ ಕೂಡ ಈ ವ್ಯಕ್ತಿ ಹೆಲ್ಪ್ ಮಾಡಿರ್ಬೋದು ನಿಮ್ಗೆ. ಬಿಕಾಸ್ ಈ ವ್ಯಕ್ತಿ ತುಂಬಾ ಸ್ಮಾರ್ಟ್ ಅಂಡ್ ವೈಸ್ ಆಗಿದ್ದಾರೆ. ಹಾಗೂ ತುಂಬಾ ಇನ್ಸ್ಪೈರಿಂಗ್ ವ್ಯಕ್ತಿ. ಏನೇ ನೋವು ಬಂದ್ರೂ ಕೂಡ ಪಾಸಿಟಿವ್ ಆಗಿ ತಗೊಂಡು ಬೇರೆಯವ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗಿರುವಂತ ವ್ಯಕ್ತಿ. ಹಾಗೆ ನಿಮ್ಮ ಲೈಫ್ ನಲ್ಲೂ ಇದ್ದಾರೆ ಇವರು. ಅಂಡ್ ನಿಮ್ಗೆ ಅಷ್ಟು ಖುಷಿ ಆಯ್ತು ಇವರ ಗೆಳೆತನದಿಂದ. ಸೊ ಇದೆಲ್ಲ ನಡೆದಿದೆ. ಫ್ಯೂಚರ್ ನಲ್ಲಿ ಏನ್ ನಡೆಯುತ್ತೆ? ದ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಫೈಂಡ್ ಆರ್ ಬಿ ಅ ಮೆಂಟರ್, ಟೇಕ್ ಅ ಬ್ರೇಕ್ ಫ್ರಮ್ ಸೊಸೈಟಿ, ಎ ಕಮಿಟ್ಮೆಂಟ್ ಟು ಯೋರ್ ಸ್ಪಿರಿಚುವಲ್ ಗ್ರೋತ್. ಈ ಕಾರ್ಡಿನ ಮುಂದೆ ಬಂದಿದೆ. ಸೊ ನಿಮ್ಗೆ ಒಂದು ಕೆಟ್ಟ ಘಟನೆಯಿಂದ ಬಹಳ ನೋವಾಗಿದೆ. ಆ ನೋವಿಗೆ ನಿಮ್ಗೆ ಸ್ವಲ್ಪ ಮದ್ದು ಬೇಕಾಗಿದೆ. ಮದ್ದೇನು ಅಂದ್ರೆ ಸ್ವಲ್ಪ ಮೀ ಟೈಮ್ ನ ಕೊಡಿ, ಸ್ಪಿರಿಚುವಲ್ ಗ್ರೋತ್ ನ ಪಡಿಬೇಕಾಗತ್ತೆ. ಸ್ಪೆಷಲ್ ಆಗಿ ದೇವಸ್ಥಾನ, ಯಾವ ದೇವರನ್ನ ನಂಬ್ತೀರಾ ದೇವ್ರ ಹತ್ರ ಹೋಗಿ ಸ್ವಲ್ಪ ನೀವು ಟೈಮ್ ನ ಆ ಕಡೆಗೆ ಗಮನ ಹರಿಸಿ ಪ್ರೀತಿಯಿಂದ ಆ ಜಾಗದಲ್ಲಿ ಒಂದಷ್ಟು ಟೈಮ್ ನ ಕಳಿಯಬೇಕಾಗತ್ತೆ. ಜರ್ನಿ ಮಾಡಿ, ಬಿಕಾಸ್ ತುಂಬಾ ಹೀಲ್ ಆಗ್ಬೇಕು. ಈ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಥ್ರೆಟನ್ ಅಂತೂ ಮಾಡ್ತಾ ಇಲ್ಲ, ಹಾಳು ಮಾಡಕ್ ಬಂದಿಲ್ಲ. ಬಟ್ ನಿಮ್ಮ ಎನರ್ಜಿನೇ ನೆಗೆಟಿವ್ ಆಗಿದೆ ಬಿಕಾಸ್ ಆಫ್ ಸಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಅಂಡ್ ಮೇನ್ ಫೀಮೇಲ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಮೇ ಬಿ ಆ ವ್ಯಕ್ತಿ ನಿಮಗೆ ಬಹಳ ಬಹಳ ಒಂದು ಸಪೋರ್ಟ್ ಸಿಸ್ಟಮ್. ಅಂಡ್ ಇಲ್ಲಿ ರೋಸ್ ಕಾರ್ಡ್ ಬರ್ತಾರೆ, ರೋಸ್ ಇದೆ ಈ ಕಾರ್ಡ್ ನಲ್ಲಿ. ಅವರು ಒಳ್ಳೆಯ ಪಾಸಿಟಿವ್ ಸಪೋರ್ಟ್ ಅಂಡ್ ಲವ್ ನ ಉದ್ದೇಶ ನಿಜವಾಗ್ಲೂ ಕೆಟ್ಟದಾಗಿಲ್ಲ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ಇಂದ ನೀವು ಸ್ಟ್ರಾಂಗರ್ ಆಗ್ತೀರಾ. ಹಾಗೂ ಇನ್ನ ಲೈಫ್ ನಲ್ಲಿ ಸಾಧಿಸಬೇಕು ಅಂತ ಇನ್ಸ್ಪೈರ್ ಆಗ್ತೀರಾ. ಬಿಕಾಸ್ ಆ ವ್ಯಕ್ತಿ ಆ ತರ ಸಾಧನೆ ಮಾಡ್ತಾ ಇದಾರೆ. ಅವ್ರನ್ನ ನೋಡಿ ನೀವು ಬಹಳ ಕಲಿತೀರಾ. ಇನ್ನ ಮುಂದೆ ಬರಬೇಕು ಅಂತ ಬಹಳ ಬಹಳ ಆಸೆಗಳನ್ನ ಇಟ್ಕೊಳ್ತೀರಾ. ಮೆಮರೀಸ್ ಆಫ್ ಲವ್, ಆಸ್ ಐ ಸೆಡ್, ಏನೋ ಒಂದು ಕೆಟ್ಟ ಘಟನೆ ಆಗಿದೆ, ಆ ಮೆಮೊರೀಸ್ ಅಲ್ಲೇ ಕಳೀತಾ ಇದ್ದೀರಾ, ನೋವಲ್ಲಿದ್ದೀರಾ. ಬಟ್ ಇದನ್ನ ಬಿಡಕ್ ಹೋಗ್ತಾ ಇದೀರಾ. ಆ ಲೈಟ್, ಒಳ್ಳೆ ಲೈಟ್ ನ ನಿಮ್ ಲೈಫ್ ಅಲ್ಲಿ ತರಬೇಕು ಅಂತ ಇದೀರಾ. ಕೆಟ್ಟದ್ನೆಲ್ಲ ಬಿಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಸೊ ಅದೆಲ್ಲ ಒಳ್ಳೇದೇನೆ. ಟೆಂಪ್ಟೇಷನ್, ಆಸ್ ಐ ಸೆಡ್, ಬಿಕಾಸ್ ಆಫ್ ಸಮ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಮ್ ಲೈಫ್ ನಲ್ಲಿ ಈ ವ್ಯಕ್ತಿ ಒಬ್ಬ ಹೀಲರ್ ಆಗಿದ್ದಾರೆ. ಆನ್ ದ ಹೋಲ್ ನನ್ಗೇನ್ ಅನಿಸ್ತಾ ಇದೆ ಅಂದ್ರೆ ಈ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಹೀಲರ್ ಆಗಿದ್ದಾರೆ. ನಿಮ್ಮ ನೋವುಗಳನ್ನ ತೆಗೆದು ಹಾಕುವಂತ ಪರ್ಸನ್ ಆಗಿದ್ದಾರೆ. ಅಂಡ್ ಅವರ ಇಂಟೆನ್ಷನ್ ನಿಜವಾಗ್ಲೂ ಚೆನ್ನಾಗೇ ಇದೆ. ಕೆಟ್ಟ ಇಂಟೆನ್ಷನ್ ಅಂತೂ ಇಲ್ವೇ ಇಲ್ಲ. ಸೊ ನೆಕ್ಸ್ಟ್ ಕಾರ್ಡ್ ಏನಾಗುತ್ತೆ, ಲೆಟ್ ಮೀ ಸಿ ಏನ್ ಕಾರ್ಡ್ ಬರುತ್ತೆ ಅಂತ. ಲೆಟ್ ಮೀ ಡೂ ದಟ್ ಫಾರ್ ಯು. ಅ ಮ್ಯಾನ್ ಕಾರ್ಡ್ ಬರ್ತಾ ಇದೆ. ಆಸ್ ಐ ಸೆಡ್, ವಿಪ್ಸ್, ನಿಮ್ಗೆ ಅಷ್ಟು ನೋವಾಗಿದೆ, ಬೇಜಾರಾಗಿದೆ, ಕಹಿಯ ಒಂದು ಘಟನೆ ಆಗಿದೆ, ಅದರಿಂದ ಹೀಗೆ. ಸೊ ದಿಸ್ ರಿಲೇಶನ್ಶಿಪ್ ವಿಲ್ ಬಿ ಆಂಕರ್ಡ್. ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ ರಿಲೇಶನ್ಶಿಪ್ ನಲ್ಲಿ. ಅಂಡ್ ಫ್ರೆಂಡ್ಶಿಪ್ ಆಗಿದೆ ಅಂದ್ರೆ ತುಂಬಾ ವರ್ಷಗಳ ಕಾಲ ನಿರಂತರವಾಗಿ ಆನ್ ಗೋಯಿಂಗ್ ಫ್ರೆಂಡ್ಶಿಪ್ ಆಗಿರುತ್ತೆ ಇದು. ಹಾಗೂ ಆ ವ್ಯಕ್ತಿ ನಿಮ್ಮನ್ನ ಜಾಗರೂಕವಾಗಿ ನೋಡ್ಕೊಳ್ತಾರೆ. ನಿಮ್ ಲೈಫ್ ಅಲ್ಲಿ ಏನಾಗಿದೆ ಅಂತ ಹಾಗೆ ನಿಮ್ಮನ್ನ ಕೇಳ್ತಾರೆ, ಮೆಸೇಜ್ ಮಾಡ್ತಾರೆ, ಹೇಗಿದ್ಯಾ, ಚೆನ್ನಾಗಿದ್ಯಾ, ಕಾಲ್ ಮಾಡ್ತಾರೆ. ಸೊ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಮ್ ಲೈಫ್ ನಲ್ಲಿ ಇರ್ತಾರೆ.
ಅಂಡ್ ದಿಸ್ ಇಸ್ ಅ ವಂಡರ್ಫುಲ್ ರೀಡಿಂಗ್ ಬಿಕಾಸ್ ನೀವೊಂದು ಪೇನ್ ಅಲ್ಲಿ ಇರುವಾಗ ಈ ವ್ಯಕ್ತಿ ಬಂದಿದ್ದಾರೆ ಹಾಗೂ ಅಷ್ಟು ಒಳ್ಳೆ ಮನಸ್ಥಿತಿನ ತರ್ತಾ ಇದಾರೆ ನಿಮಗೆ. ಸೊ ಅವ್ರ ಉದ್ದೇಶ ತುಂಬಾ ಪ್ಯೂರ್ ಆಗಿದೆ. ನೀವು ಈ ವ್ಯಕ್ತಿನ ಖಂಡಿತವಾಗ್ಲೂ ನಂಬಬಹುದು. ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಆಗಿ ಒಂದು ಟ್ಯಾರೋ ಸೆಷನ್ ಬೇಕಿದೆ, ಇನ್ನೇನಾದ್ರೂ ಕೇಳೋದ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆಯಬಹುದು. ಅಂಡ್ ಐ ಹೋಪ್ ಯು ಲೈಕ್ಡ್ ಮೈ ರೀಡಿಂಗ್ ಫಾರ್ ಟುಡೇ. ಟೇಕ್ ಕೇರ್ ಅಂಡ್ ನಮಸ್ಕಾರ.